ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಟೈಮ್ ಆಗಿದೆ 10:45. ಸೊ ಇವತ್ತು ನನ್ನ ಬರ್ಡೇ. ಹಾಗೆ ನನ್ನ ಹಸ್ಬೆಂಡ್ ಗಿಫ್ಟ್ ತಂದಿದ್ದರು ಸರ್ಪ್ರೈಸ್ ಆಗಿ. ನನಗೆ ಗೊತ್ತಿರಲಿಲ್ಲ ಅವ್ರು ಗಿಫ್ಟ್ ಕೊಡ್ತಾರೆ ಅಂತ. ನಾನು ಯಾವುದೇ ರೀತಿ ಅಂದಾಜನ್ನು ಕೂಡ ಮಾಡಿರಲಿಲ್ಲ ಕೊಡ್ತಾರೆ ಅಂತ. ಫುಲ್ ಸೆಟ್ ಅಂಬ್ರೆಲಾ ಡ್ರೆಸ್ನ ತೊಗೊಂಡು ಬಂದಿದ್ದರು. ಚೆನ್ನಾಗಿತ್ತು, ಬಟ್ ನನಗೆ ಸೈಜ್ ಇಶ್ಯೂಸ್ ಇರೋದ್ರಿಂದ ನಾನು ರಿಟರ್ನ್ ಹಾಕ್ತೆ ಅಂತ ಹೇಳಿದ್ದೆ ಇವರಿಗೆ. ಕಲರ್ ಎಲ್ಲ ಚೆಂದ ಇತ್ತು. ಹಾಗೆ ಮಲ್ಲಿಗೆ ಹೂವು, ಗುಲಾಬಿ ತಂದಿದ್ದರು. ಪ್ರತಿ ವರ್ಷ ಕೊಡ್ತಾರೆ ಮಲ್ಲಿಗೆ ಹೂವು ಮತ್ತು ಗುಲಾಬಿನ. ಸೊ ಅದ್ರ ರೇಟ್ ನೋಡಿಬಿಟ್ಟು ನನಗೆ ಶಾಕ್ ಆಯಿತು. ಇಷ್ಟು ಅಮೌಂಟ್ ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದೆ. ಸೊ ಬರ್ಡೇ ಹಿಂದಿನ ದಿನ ಗಿಫ್ಟ್ ಕೊಟ್ಟಿರೋದ್ರಿಂದ ಅದನ್ನು ಹಾಕ್ಕೊಂಡು ಬರ್ತಾಳೆ ಅಂತ ಅಂದ್ಕೊಂಡಿದ್ರು. ಬಟ್ ಸೈಜ್ ಫಿಟ್ಟಿಂಗ್ ಎಲ್ಲ ಆಗಲ್ಲ ಅಂತ ಅಲ್ಲಿಗೆ ಬಿಟ್ಟೆ, ಅದನ್ನ ಹಾಕ್ಕೊಂಡಿಲ್ಲ. ಸೊ ನೆಕ್ಸ್ಟ್ ಡೇ ವ್ಲಾಗಿದು. ಎಲ್ಲ ಕೆಲಸ ಕೂಡ ಆಗಿದೆ, ಬಟ್ಟೆ ಎಲ್ಲ ಒಗೆದು. ಸೊ ನಿನ್ನೆ ಕೂಡ ಕೊಯ್ಲೆಲ್ಲ ಆಯಿತು ನಮ್ಮ ಬದಿಯೆಲ್ಲ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ತುಂಬ ದಿನ ಆಯಿತು ಎಡಿಟಿಂಗ್ ಮಾಡಬೇಕು ಅಂತ ಟೈಮೇ ಸಿಗ್ತಿರಲಿಲ್ಲ. ಇವತ್ತು ಏನೇ ಆಗಲಿ ಮಾಡಲೇಬೇಕು ಅಂತ ಮಾಡಿದ್ದೀನಿ. ಪಪ್ಳೆ ಹಣ್ಣಾಗಿತ್ತು, ಅಕ್ಕಿ ಕಚ್ಚಿ ಈ ರೀತಿ ಮಾಡಿತ್ತು. ಅಜ್ಜಿ ಅಡುಗೆಲಿ ಇಲ್ಲಿ ನೀರಿಟ್ಕೊಳ್ತಾರೆ, ಅವರಿಗೆ ಮೇಲೆ ಹತ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಹೀಗಿದೆ ವಾತಾವರಣ. ಇನ್ನು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಮಗಳದ್ದು ಹರಕೆ ಇತ್ತು ತೊಟ್ಲು ಒಪ್ಪಿಸ್ಲಿಕ್ಕೆ. ಸೊ ಹಾಗಾಗಿ ಬರ್ಡೇ ದಿನವೇ ಮಾಡೋಣ ಅಂತ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಆಗುತ್ತೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು ನನ್ನ ಮಗಳು ಯಾವ ರೀತಿ ಮಾಡ್ತಿದ್ದಾಳೆ ಅಂತ. ಸೊ ಬೆಳಗ್ಗೆನೇ ವೀಡಿಯೋನ ಸ್ಟಾರ್ಟ್ ಮಾಡಿದೆ, ಮತ್ತೆ ಕಂಟಿನ್ಯೂ ಮಾಡಲಿಕ್ಕಾಗಿಲ್ಲ. ಸಂಜೆ ಹೊತ್ತು ಒಂದು 4 ಮಳೆ ಬಂದೋಯ್ತು. ಹಾಗೆ ಎಲ್ಲ ಕೆಲಸ ಮುಗಿಸಿದ್ದೀನಿ. ನೀರು ಬಿಟ್ಕೊಂಡು ಹೂ ಕೊಯ್ಕೊಬಂದು ಆಮೇಲೆ ಮತ್ತೇನು ಮಾಡಿದೆ, ಬಟ್ಟೆ ತೊಳೆದು ಗುಡಿಸಿ ಕಾಯಿ ಹರಿದಿದ್ದೀನಿ. ಯಾಕೆಂದರೆ ನಿನ್ನೆ ಮೆತ್ತೆ ದೋಸೆ ಮಾಡಿದ್ದೆ, ಅದು ಸ್ವಲ್ಪ ಇದು ಎಂತಾಗಿತ್ತು, ಅಂಟು ಬಂದಿತ್ತು. ಹಾಗಾಗಿ ಸ್ವಲ್ಪ ಅಕ್ಕಿನ ನೆನೆಸಿದ್ದೆ. ಹಾಗೆ ಕಾಯಿನ ಹರಿದ್ಬಿಟ್ಟು ಅಕ್ಕಿ ಕಾಯಿನ ಹಾಕಿಬಿಟ್ಟು ರುಬ್ಬಬೇಕು. ಅದನ್ನು ಉಳಿದಿರೋ ಹಿಟ್ಟಿಗೆ ಮಿಕ್ಸ್ ಮಾಡಿದರೆ ಚೆನ್ನಾಗಾಗುತ್ತೆ ಅಂತ ಅಜ್ಜಿ ಹೇಳಿದರು. ಈ ಟಿಪ್ನ ನೋಡಬೇಕು ಏನಾಗುತ್ತೆ ಅಂತ. ನಾಳೆ ನೀರು ಬರುತ್ತೆ, ಹಾಗಾಗಿ ನೀರು ಹೊಂಡನ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಇದೆರಡು ಕೊಡಪನ ನೀರಿದೆ, ಇದರಲ್ಲಿ ಸ್ವಲ್ಪ ನೀರಿದೆ, ಒಳಗಡೆನೂ ನೀರು ಬೇಕು. ಹೇರ್ ಪ್ಯಾಕ್ನ ಮಾಡ್ಕೋಬೇಕು ಅಂದ್ಕೊಂಡೆ, ಬಟ್ ಆಗಿಲ್ಲ. ನನ್ನ ಮಗಳು ಬ್ರಷ್ನ ತೊಳ್ಕೊಂಡು ಹೋಗಬೇಕು. ಸೊ ಬೆಳಗ್ಗೆ ಎದ್ದು ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅವಳು. ತೊಳೆದಿದ್ದೀನಿ. ಫ್ರಿಜ್ ಕವರ್ ಹಿಂದ್ಗಡೆ ಹಾಕೋದು, ಅದು ಅವಳಿಗೆ ಕಾಣಿಸುತ್ತೆ. ಬ್ರಷಲ್ಲಿದೆ ಕೇಳಿದರೆ ತೋರಿಸ್ತಾಳೆ. ನಂತರ ಸೊ ಅವಳಿಗೆ ತಿಂಡಿನ ರೆಡಿ ಮಾಡಿಟ್ಟಿದ್ದೆ, ಏನೂ ಎದ್ದಿಲ್ಲ. ಹಾಗೆ ಸ್ವಲ್ಪ ಹಾಲು. ಸೊ ಇದಿಷ್ಟು ಪಾತ್ರೆ ಇದೆ. ಒಂದು ಕಾಯಿ ಒಡೆದೆ, ಹಾಲು ಒಂಥರ ಸ್ಮೆಲ್ ಬತ್ತಿತ್ತಂತ ನೋಡಿದ್ರೆ ಕಾಯಿ ಹಾಳಾಗಿತ್ತು. ಅದನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಎಣ್ಣೆ ಮಾಡ್ಕೊಬರ್ಲಿಕ್ಕಾಗತ್ತೆ ಅಂತ. ಇದಿಷ್ಟು ಕಾಯಿ ಹರಿದಿದ್ದೀನಿ. ಇದರಲ್ಲಿ ಚಿಕನ್ ಸಾರಿಗೆ ಮತ್ತು ಅಕ್ಕಿ ನೆನೆಸಿದ್ನಲ್ಲ ಅದಕ್ಕೆ ಕೂಡ ಹಾಕ್ಕೋಬೇಕು. ಅಕ್ಕಿ ನೆನೆಸಿರೋದು ಇಲ್ಲಿದೆ, ಇದನ್ನ ಕ್ಲೀನಾಗಿ ವಾಶ್ ಮಾಡಬೇಕು. ನನ್ನ ಮಗಳನ್ನು ಎಬ್ಬಿಸ್ಬಿಟ್ಟು ಅವಳಿಗೆ ತಿಂಡಿನ ತಿನ್ನಿಸ್ಬಿಟ್ರೆ ಸ್ವಲ್ಪ ಕೆಲಸ ಆಗುತ್ತೆ. ನೋಡಬೇಕು ಇರುತ್ತಾಳ ಇಲ್ಲ ಅಂತ. ಸೊ ಗಿಫ್ಟ್ ಕೊಟ್ಟಿರೋದು ಇದೇ ಡ್ರೆಸ್ ಫುಲ್ ಫಿಟ್ ಆಗ್ತಾಯಿತ್ತು. ಸೊ ಚೇಂಜ್ ಮಾಡಿದೆ. ಹಾಗೆ ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋಣ ಅಂತ, ದೇವಸ್ಥಾನಕ್ಕೂ ಹೋಗಬೇಕಲ್ಲ, ಹಾಗಾಗಿ. ಸೊ ಇವತ್ತೇ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಅಂತ ಇದಿಷ್ಟು ಹಾಕಿಬಿಟ್ಟು ರುಬ್ಕೋಬೇಕು. ಮದರಂಗಿ ಎಲೆ ಹಾಗೆ ದಾಸವಾಳ ಹಾಗೆ ಅಲವೇರನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಲೆಗೆ ಹಚ್ಕೋತೀನಿ. ಮಾರನೇ ತೆಗೆದಿರೋಂಥ ಫೋಟೋ. ಸೊ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಕೊಲ್ಲೂರು ಹತ್ರ ಇರೋ ಎಂಟ್ರೆನ್ಸ್ ಇದು. ಇಲ್ಲಿ ಸಿಗತ್ತೆ, ಮಾಸ್ತಿ ಅಮ್ಮ ಅಂತಾರೆ. ಸೊ ಇಲ್ಲಿ ಹರಕೆ ಕಟ್ಕೊಂಡಿದ್ರು ನನ್ನ ಅತ್ತಿಗೆ, ಅದಕ್ಕೋಸ್ಕರ ಹರಕೆ ತೀರಿಸ್ಬೇಕು ಅಂತ ಬಂದಿದ್ದೀವಿ. ಮಕ್ಕಳಾದರೆ ತೊಟ್ಟಿಲು ಕಟ್ತೀವಿ ಅಂತ ಹರಕೆ ಹತ್ಕೊಂಡಿದ್ವಿ. ಸೊ ಹಾಗಾಗಿ ಬಂದಿದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಹರಕೆಗಳು ಮಾಡ್ಕೋತಾರೆ. ಈಡೇರಿದ ತಕ್ಷಣ ಬಂದು
ಈ ರೀತಿ ತೊಟ್ಟಿಲುಗಳನ್ನು ಕಟ್ಕೋತಾರೆ. ಹಾಗೆ ಕೋಳಿಗಳನ್ನೆಲ್ಲ ಇಲ್ಲಿ ಸೇವೆಯಾಗಿ ಕೂಡ ಅರ್ಪಿಸ್ತಾರೆ. ಕೊಲ್ಲೂರಿಂದ ಒಂದು 4-5 ಕಿಲೋಮೀಟ್ರ್ ದೂರದಲ್ಲೇ ಇದೆ. ಸೊ ಎಂಟ್ರೆನ್ಸ್ ಏನಿದೆ ಅಲ್ಲಿಂದ ಕಾಣಿಸ್ಬಿಡುತ್ತೆ ಈ ದೇವಸ್ಥಾನ. ಸೊ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಾನು ಕೂಡ ವಿಡಿಯೋನ ತೆಕ್ಕೊಂಡೆ. ಇಲ್ಲಿ ದಾರಿ ಹೋಕರು ಅಂದರೆ ಕೇರಳೀಸ್ ಎಲ್ಲ ಬರ್ತಾರಲ್ಲ, ಅವರು ಕೂಡ ಇಲ್ಲಿಗೆ ಒಂದು ಕೈ ಮುಕ್ಕೊಂಡೆಲ್ಲ ಪೂಜೆ ಮಾಡಿ ಹೋಗ್ತಾರೆ. ಸೊ ಹೆಚ್ಚಾಗಿ ಇಲ್ಲಿ ಹರಕೆ ಅಂದರೆ ಮಾಟ ಮಂತ್ರ ಆ ಥರ ಎಲ್ಲ ಮಾಡಿದರೆ ಕ್ಲಿಯರ್ ಆಗುತ್ತೆ. ಹಾಗಾಗಿ ಹೇಳ್ಕೊಂಡಿರ್ತಾರೆ, ಹೆದರ್ಕೊಂಡ್ರೆ ಕೋಳಿ ಎಲ್ಲ ಬಿಡ್ತಾರಲ್ಲ ಅವ್ರ ಕಡೆ, ಅದರ ಸೇವೆಯೂ ಇಲ್ಲಿಗೆ ಕೊಡ್ತಾರೆ. ಸೊ ಇಲ್ಲಿ ಸಿಕ್ಕಾಪಟ್ಟೆ ಹನುಮಾನ್ ಆಂಜನೇಯ ಇದ್ದರು. ಸೊ ಹಾಗಾಗಿ ಅವರು ಭಟ್ರು ಓಡಿಸ್ತಾನೇ ಇದ್ದರು. ಸೊ ಈಗ ನಮ್ಮ ಪೂಜೆಗೆ ತೊಗೊಂಡಿದ್ದಾರೆ, ಹೂವನ್ನೆಲ್ಲ ಹಾಕ್ಕೋತಾರೆ. ಸೊ ಲಿಂಬೆಹಣ್ಣನ್ನು ಕೂಡ ಒಬ್ಬರು ತಂದಿದ್ದರು ಪೂಜೆ ಮಾಡಿ ತೊಗೊಂಡು ಹೋಗಲಿಕ್ಕೆ. ಸೊ ಇದನ್ನು ಇಲ್ಲಿ ಒಪ್ಪಿಸ್ಬಿಟ್ಟು ಪೂಜೆ ಮಾಡಿ ತೊಗೊಂಡೋಗಿ ಮನೇಲಿ ಶರ್ಬತ್ ರೀತಿಯಲ್ಲಿ ಮಾಡಿ ಕುಡಿತಾರೆ, ಏನಾದರೂ ವಾಮಾಚಾರ ಆಗಿದರೆ ಹೋಗಲಿ ಅಂತ. ಸೊ ಅಲ್ಲಿ ನಾವು ಕೇಳಿದ್ವಿ ಯಾಕೆ ಈ ರೀತಿ ಮಾಡ್ತೀರಾ ಅಂತ. ಅವರು ಈ ರೀತಿಯಾಗಿ ಹೇಳಿದರು. ನನಗೆ ಅಲ್ಲಿ ಹೋಗಿ ಅವ್ರ ಹತ್ರ ಕೇಳಿದ ಮೇಲೆ ಗೊತ್ತು ಈ ರೀತಿ ಎಲ್ಲ ಹರಕೆ ಹಾಕ್ತಾರೆ, ಮಾಡ್ಕೊಳ್ತಾರೆ ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಹರಕೆಗಳು ತೀರಿದೆ. ಇನ್ನು ಒಂದಿದೆ, ಅದು ಇಲ್ಲೇ ಹತ್ತಿರದಲ್ಲಿ. ಅದು 2 ಹರಕೆನ ಒಟ್ಟಿಗೆ ಕಟ್ಕೊಂಡಿದ್ದು. ಸೊ ಒಂದು ಈಡೇರಿದೆ, ಇನ್ನೊಂದು ಈಡೇರಿಲ್ಲ. ಸೊ ಈಡೇರೋ ಚಾನ್ಸ್ ಕೂಡ ಇದೆ. ಅದನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡಿಕೊಡ್ತೀನಿ ನಾನು. ಸೊ ಇಲ್ಲಿ ಪೂಜೆ ಮುಗಿಸ್ಕೊಂಡು ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೂ ಕೂಡ ಕರ್ಕೊಂಡು ಹೋದರು ನನ್ನ ಹಸ್ಬೆಂಡ್. ಸೊ ಇಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿ ದೇವರನ್ನ ನೋಡಿಕೊಂಡು ಪೂಜೆ ಎಲ್ಲ ಅಲ್ಲಿ ಮಾಡ್ಕೊಂಡು ಬಂದಿದ್ವಿ. ಇಲ್ಲಿ ಮತ್ತೆ ಪದೇ ಪದೇ ಬರ್ತಾ ಇರ್ತೀವಲ್ಲ, ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಮಧ್ಯಾಹ್ನ ಆಗಿತ್ತು ಅಂತ ಕೈ ಮುಕ್ಕೊಂಡು ಬಂದ್ವಿ, ಕಾಣಿಕೆಲ್ಲ ಹಾಕಿಬಿಟ್ಟು. ಸೊ ನಂತರ ನಾವು ಇಲ್ಲಿಂದ ಪೂಜೆ ಮಾಡಿಕೊಂಡು ಊಟನೂ ಕೂಡ ಅನ್ನಪ್ರಸಾದ ಕೂಡ ಮುಗಿಸ್ಕೊಂಡು ಮನೆಗೆ ಹೋದ್ವಿ. ಸೊ ತುಂಬ ಖುಷಿಯಾಯಿತು. ಇಷ್ಟು ದಿನ ದೇವರನ್ನ ತುಂಬ ದೂರದಿಂದ ನೋಡ್ತಾ ಇದ್ದೆ, ಮೂಕಾಂಬಿಕನ. ಸೊ ಇವತ್ತು ತುಂಬ ಹತ್ತಿರದಿಂದ ದರ್ಶನ ಸಿಕ್ತು. ಸೊ ಇಲ್ಲಿ ಊಟಕ್ಕೆ ಕೂಡ ಹೋಗ್ತಾ ಇದ್ದೀವಿ. ನಂತರ ಸಂಜೆ ಮಗುನ ಮಲಗಿಸ್ಬಿಟ್ಟು ನಾನು ಬಟ್ಟೆ ಎಕ್ಸ್ಚೇಂಜ್ಗೆ ಕುಂದಾಪುರಕ್ಕೆ ಹೋದೆ. ಸೊ ಬರುವಾಗ ನನಗೆ ಶವರ್ಮ ಇಷ್ಟ ಆಗಿತ್ತು, ತುಂಬ ದಿನದಿಂದ ಹೇಳ್ತಾ ಇದ್ದೆ ಕೊಡಿಸಿ ಅಂತ. ಸೊ ನನ್ನ ಗಂಡ ಶವರ್ಮಾನ ಕೂಡ ಕೊಡಿಸಿದ್ರು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿಯಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀನಿ ಅಂತ. ತುಂಬ ಖುಷಿಯಾಯಿತು. ಹಾಗೆ ನನ್ನ ಹಸ್ಬೆಂಡ್ ಕೂಡ ವಿಡಿಯೋನ ನೋಡ್ತಾರೆ, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ ಯು. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಬಟ್ಟೆನ ಯಾವುದೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಬಂದೆ, ಏನೆಲ್ಲ ತೊಗೊಂಡು ಬಂದೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಬಾಯ್.